ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿರೋರಿಗೆ, ಟಿ ವಿ ಸೀರಿಯಲ್ಸಲ್ಲಿ, ಮೂವೀಸಲ್ಲೆಲ್ಲ ನೋಡಿರೋರಿಗೆ ಗೊತ್ತಿರ್ತೀನಿ, ಪರಿಚಯ ಇರ್ತೀನಿ. ಬಟ್ ಇಫ್ ಯು ಆರ್ ನ್ಯೂ ಹಿಯರ್, ಐ ಆಮ್ ಕೌಸ್ತುಭಾ ಆ್ಯಂಡ್ ಹಿಯರ್ಸ್ ಮೈ 11 months old daughter Inaya. And my Mr. husband Siddhant is here. Yeah. So that's my family. Small happy family. ಇವತ್ತು ವಿ ಆರ್ ಗೋಯಿಂಗ್ ಟು ಶಿರ್ಡಿ. ಇವಳು ಇನ್ನೂ ಬೇಗ ಎದ್ದಿದ್ದಾಳೆ, ಸೊ ಅವಳಿಗೆ ನಿದ್ದೆ ಬರ್ತಾ ಇದೆ. ಶಿ ಸ್ಲೀಪಿ. ಹೊರಡ್ತಾ ಇದ್ದೀವಿ ಈಗ. ಮಿಕ್ಕಿದ್ದು ಕಾರಲ್ಲಿ ಕೂತ್ಕೊಂಡು ಮಾತಾಡ್ತೀನಿ, ಬಿಡ್ತಾ ಇಲ್ಲ. ಇನಾಯ ಅವ್ರ ಅಪ್ಪನ ಜೊತೆ ಇದ್ದಾಳೆ. ಒಂದು ರೌಂಡ್ ನಿದ್ದೆ ಆಯ್ತು ಅವಳು, ಎದ್ದು ಕೂತಿದ್ದಾಳೆ. ನನ್ನ ಜೊತೆನೇ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ಲು. ಸೊ ಅವಳಿಗೆ ಸಿಕ್ಕಾಬಟ್ಟೆ ನಿದ್ದೆ ಆಗಲಿ. ಅವಳು ತುಂಬ ಕ್ರ್ಯಾಂಕ್ ಆಗೋದು, ಮಾತಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದೆ. ನಾಳೆ ನಮ್ಮ ಆ್ಯನಿವರ್ಸರಿ, ಸೊ ಮೇನ್ಲಿ ವಿ ಆರ್ ಗೋಯಿಂಗ್ ಟು ದ್ಯಾಟ್. ಐ ಆಮ್ ಸೂಪರ್ ಹ್ಯಾಪಿ. ಆ್ಯಕ್ಚುಲಿ ನೈಟೆಲ್ಲ ಸಿದ್ಧಾಂತ್ ಕೆಲಸ ಮಾಡ್ತಾ ಇದ್ದ, ಹಾಗಾಗಿ ಅವ್ನು ಮಲಗಿಲ್ಲ. ಬಟ್ ನನಗೆ ಬಿಕಾಸ್ ಐ ವಾಸ್ ಸೋ ಎಕ್ಸೈಟೆಡ್ ಆ್ಯಂಡ್ ಆಲ್ಸೋ ಪ್ಯಾಕಿಂಗು ಇತ್ತು ನೈಟ್ ಮಾಡ್ಕೊಳ್ಳೋದಕ್ಕೆ. ಅವಳು ನಿದ್ದೆ ಮಾಡಬೇಕಾಗಿತ್ತು, ಅದರಿಂದನೂ ಲೇಟ್ ಆಯಿತು. ಪ್ಲಸ್ ಬಿಕಾಸ್ ಆಫ್ ಮೈ ಎಕ್ಸೈಟ್ಮೆಂಟ್ ನನಗೆ ಅಷ್ಟು ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ 4:15ಗೆ ಒಂದ್ಸತಿ ಎದ್ದಿದ್ದೆ ಸ್ವಿಚ್ ಹಾಕೋದಕ್ಕೆ, ಗೀಸರ್ ಸ್ವಿಚ್ಚು. ಅದಾದಮೇಲೆ ಮತ್ತೆ 5:15 ಅನ್ಸುತ್ತೆ ಎದ್ದು ರೆಡಿಯಾಗಿದ್ದು. ಸೊ ಯಾ, ಲೆಟ್ಸ್ ಗೋ ಟು ಶಿರ್ಡಿ ಟುಗೆದರ್. ರೀಚ್ ಆಗಾಯಿತು. ಸೊ ಜಸ್ಟ್ ಕ್ಯಾರಿಯಿಂಗ್ ದೀಸ್ ಆ್ಯಂಡ್ ನಾನು ಇನ್ನೂ ಎತ್ಕೊಂಡಿದ್ದೀನಿ. ಎವ್ರಿ ಟೈಮ್ ಸ್ಟ್ರೋಲರ್ ಕ್ಯಾರಿ ಮಾಡ್ತೀವಿ, ಬಟ್ ಇದು ಬಿಕಾಸ್ ಇಟ್ಸ್ ಕೈಂಡ್ ಆಫ್ ಅ ಶಾರ್ಟ್ ಟ್ರಿಪ್, ವಿ ಥಾಟ್ ವಿಲ್ ನಾಟ್ ಕ್ಯಾರಿ ಸ್ಟ್ರೋಲರ್. ಯಾಕಂದರೆ ಅಲ್ಲಿ ತುಂಬ ಕನ್ಫ್ಯೂಷನ್ ಹೋಗುತ್ತೆ. ಯಾವ್ಯಾವ ಬ್ಯಾಗ್ಸ್ ಚೆಕ್-ಇನ್ ಎಲ್ಲ ಆದಮೇಲೆ ಸೆಕ್ಯೂರಿಟಿ ಟೈಮಲ್ಲಿ ಏನು ಎಕ್ಸಾಕ್ಟ್ಲಿನಾ. ಸೊ I thought because it's a short trip, it's not required. No, we might be wrong too. Yeah. Time will tell. Yes. ಹಾಗಾಗಿ ಇನ್ನೂ ನಾನು ಎತ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀವಿ. 10 ಗಂಟೆ 10 o'clock ಗೇಟ್ ಕ್ಲೋಸ್ ಆಗುತ್ತೆ. ಇಟ್ಸ್ 9:30, 9:35 ಈಗ. ಸೊ ವಿ ಸ್ಟಿಲ್ ಹ್ಯಾವ್ ಟೈಮ್. ನಾಟ್ ಇನ್ ಅ ಹರಿ ಫಾರ್ ಒನ್ಸ್ ಬಿಕಾಸ್ ಆಫ್ ಮಿಸ್ಟರ್ ಹಸ್ಬೆಂಡ್. ಯಾವಾಗಲೂ ಆನ್ ಟೈಮ್ ಆಗಿರ್ತೀನಿ. ಇವಳೇ ನಾಟ್ ಆನ್ ಟೈಮ್. ನಾನು ಇನ್ ಟೈಮ್ ಇರ್ತೀನಿ. ಇನ್ ಟೈಮ್. ಹಾಯ್ ಹಾಯ್ ಸೊಲೀನು. ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಆಯಿತು. ವಿ ಜಸ್ಟ್ ಕೇಮ್ ಟು ಸ್ಟಾರ್ಬಕ್ಸ್. ಏನು ತಗೋತೀಯಾ ಸರ್? ಕೋಲ್ಡ್ ಕಾಫಿ, ಆಫ್ ಕೋರ್ಸ್. ನನಗೇನು ಕೊಡಿಸ್ತೀಯಾ? Oh no, I'll probably have my caramel macchiato. Yeah, Forgot we are in Starbucks. I'll go with cold coffee. Cold coffee. Maybe, yeah. ನಮ್ಮ breakfast is included in the ticket, so we are not going to have anything right now. ಇಲ್ಲಿ ನೋಡಿ, ಅವರು ಸ್ಟಾಫು ಇನಾಯ ಯಾವುದೂ ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಇದು ಕೊಟ್ಟರು, ಟಮ್ಲರು, ಈ ಪೇಪರ್ ಕಪ್. ಇದ್ರ ಜೊತೆಗೆ ಒಂದು ನಿಮಿಷ ಇರು ಬಂಗಾರಿ, ಕಾಟ್ಲಾ ನಾನು ಕಾಟಿಂಗೆ ಅವಳಿಗೆ ಆಟದ ಇದ್ರ ಮೇಲೆ ಅವಳ ಹೆಸರು ಬರೆದಿದ್ದಾರೆ ಇನಾಯ ಅಂತ. ಫುಲ್ ಸ್ಮೈಲ್ ಮಾಡ್ತಾ ಇದ್ಲು ಅವಳು. ಅವ್ಳು ಕೊಟ್ಟ ತಕ್ಷಣ ಅವಳು ಖುಷಿ ಆಗೋಯ್ತು. ಇವಾಗ ಶಿ ಇಸ್ ಬ್ಯುಸಿ ಪ್ಲೇಯಿಂಗ್. ಕಾಟು ಚಿನ್ನಿಮ, ಹ್ಯಾರಿ ಪಾಟರ್. ಅವಳು ಕೊಡ್ತಾ ಇಲ್ಲ. Almost brunch, but ನಮ್ಮದು ಫಸ್ಟ್ ಮೀಲ್.
ಇಲ್ಲಿ ನೋಡಿ, I think these are the souvenirs. It's so beautiful. And look at this Saidu Samadhi Mandirinda live darshana. So beautiful. There's everything displayed here. Sage Aarti 10 PM ಇವತ್ತು ನಮ್ಮದು ಬುಕ್ ಆಗಿದೆ Sage Aarti. ಸೂಪರ್ ಎಕ್ಸೈಟೆಡ್. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಇಟ್ಸ್ ಸೋ ಬ್ಯೂಟಿಫುಲ್. 41 ಡಿಗ್ರೀಸ್ ಇದೆ ಹೊರಗಡೆ. ಕ್ಯಾನ್ ಯು ಬಿಲೀವ್ ಇಟ್? ಇಟ್ಸ್ ಟೂ ಹಾಟ್, ಬಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಫಾರ್ ಆರ್ ಸಾಯಿ, ರೈಟ್? ನಮ್ಮ ರೂಮು ಆ ಬಿಲ್ಡಿಂಗಲ್ಲಿದೆ. ಸೊ ಅವರು ಲಗೇಜ್ ತರ್ತಾರಂತೆ. ವಿ ಜಸ್ಟ್ ವಾಕಿಂಗ್. ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ಅದೇನು ತುಂಬ ದೂರ ಇಲ್ಲ, ಹಾಗಾಗಿ ಇಟ್ಸ್ ಫೈನ್. that's our room. ನಾವು ಇವಾಗ ಬರ್ತಾ ಇದ್ದೀವಿ. ನೈಸ್. ಹೆಂಗಿದೆ ಸರ್? ಚೆನ್ನಾಗಿದೆ. ಗುಡ್. ಐ ಆಮ್ ಹ್ಯಾಪಿ. ಯಾ, ಇಟ್ಸ್ ಡೀಸೆಂಟ್ ಆ್ಯಂಡ್ ವೆಲ್ ಮೇಂಟೈನ್ಡ್. And see, you have the view. ಅದೇ ನಾವಿರೋ ಇದೆ ಅಲ್ಲಿ ಆಪೋಸಿಟ್ ಕಾಣಿಸ್ತಿದೆ ನೋಡಿ, ಸನ್ ಆ್ಯಂಡ್ ಸ್ಯಾಂಡ್. ದಿಸ್ ಇಸ್ ವೇರ್ ವಿ ಆರ್ ಸ್ಟೇಯಿಂಗ್. ಲಾಕ್ ಮಾಡಿದ್ದಾರೆ, ಬಟ್ ಇಲ್ಲಾಂದ್ರೆ ತೆಗಿಬೋದಿತ್ತು. ಬಟ್ ರಿಸ್ಕು ಅವಳ ಜೊತೆ. ಬಟ್ ಅವ್ರದ್ದೇ ಸನ್ ಆ್ಯಂಡ್ ಸ್ಯಾಂಡ್ದೆ ಇದು ಇನ್ನೊಂದು ಬಿಲ್ಡಿಂಗ್ ಅಷ್ಟೇ. ಫ್ಯೂ ರೂಮ್ಸ್ ಆರ್ ಅಲಾಟೆಡ್ ಹಿಯರ್ ಆ್ಯಂಡ್ ಫ್ಯೂ ರೂಮ್ಸ್ ಆರ್ ಅಲಾಟೆಡ್ ದೇ. ಅಲ್ಲಿ ಫ್ರಂಟ್ ಡೆಸ್ಕಿಂದ ಇಲ್ಲಿಗೆ ಬಂದ್ವಿ ನಾವು. ಅವಳು ನೋಡಿ, ಅಪ್ಪನ ಮಗಳು. ಇದು ಅವ್ರದ್ದೇ ಅನ್ಸುತ್ತೆ ಆ ಪ್ರಾಪರ್ಟಿನ. ಫಾರೆಸ್ಟ್ ಗೊತ್ತಿಲ್ಲ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇಲ್ಲಿ ರೂಮ್ ಇಂದನೇ ನಮಗೆ ಟೆಂಪಲ್ಗೆ 24/7 ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆಯಂತೆ. ಯಾವಾಗ ಬೇಕಿದ್ರೂ ಕಾಲ್ ಮಾಡಿ ಫ್ರೆಂಡ್ ಡೆಸ್ಗೆ ಅಂತ ಹೇಳಿದ್ರು. ಸೊ ವೆರಿ ಹ್ಯಾಪಿ ಆ್ಯಂಡ್ ಇಂಪ್ರೆಸ್ಡ್ ವಿತ್ ದ್ಯಾಟ್. ನಮ್ಮ ಲಗೇಜ್ ಬಂತು. ಕ್ಯಾ ಕಾರ್ಡ್ ಬೋರ್ಡಲ್ಲ. ಓಕೆ, ಊಟ ಆರ್ಡರ್ ಮಾಡಿದ್ವಿ, ಊಟ ಬಂದಿದೆ. ಏನಾಗ ಬಿಸಿ ನೀರು ಮಾಡ್ಕೋತಾ ಇದ್ದೀನಿ. ಅವಳಿಗೆ ಅವಳದು ಸರ್ಲಾಗ್ತೇನೆ ಸದ್ಯಕ್ಕೆ ಅಂತ. ಅವಳಿಗೆ ನಿದ್ದೆ ಬರ್ತಾ ಇದೆ. ಕಿರಿಕಿರಿ ಮಾಡ್ತಿದ್ಲು ಇಷ್ಟೊತ್ತು, ಇವಾಗ ಏನೋ ಮಾತಾಡ್ತಾ ಇದ್ದಾಳೆ. ಈಗ ಟೈಮ್ 5:15 3:15 ಹಾಗೆ ನಮ್ಮ ಊಟ ಮುಗೀತು. 3:40 ಅರೌಂಡ್ ಊಟ ಮುಗೀತು. ಆಗ ಎಷ್ಟು ಪ್ರಯತ್ನ ಪಟ್ಟರು ನನ್ನ ಮಗಳು ಮಲ್ಕೊಳ್ಳಿಲ್ಲ. ಈಗ ನೋಡಿದ್ದೀನಿ ಮೇಡಮ್ ಅವರಪ್ಪ. ನಾನು ರೆಡಿ ಆಗ್ತಾ ಇದ್ದೀನಿ. ಸಿದ್ಧಾಂತು ಹೇಳ್ತೀನಿ ಅಂದ. ನಾವಿಬ್ಬರು ರೆಡಿ ಆಗೋಷ್ಟೊತ್ತಿಗೆ ಇವಳು ಎದ್ದೇಳ್ತಾಳೆ. ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ಅಂತ. ಚಾವಡಿ ಮತ್ತು ದ್ವಾರಕಾಮಾಯಿ ಹೋಗ್ಬಿಟ್ಟು ಬರೋಣ ಅಂತ ಫಸ್ಟು. ಯಾಕಂದರೆ ಅರೌಂಡ್ 8 o'clock ಸಿದ್ಧಾಂತಗೆ ಒಂದು ಮೀಟಿಂಗ್ ಇದೆ. ಸೊ ಇವಾಗ ಹೋಗಿ ಚಾವಡಿ ದ್ವಾರಕಾಮಾಯಿ ಎಲ್ಲ ಮುಗಿಸ್ಕೊಂಡು ಬಂದು ಮೀಟಿಂಗ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಸಿದ್ಧಾಂತ ನಾನು ಇನ್ನೂಗೆ ಫೀಡ್ ಮಾಡೋದು, ಡೈಪರ್ ಚೇಂಜ್ ಮಾಡೋದು ಎಲ್ಲ ಮಾಡಿದ್ರೆ ಸರಿ ಹೋಗುತ್ತೆ. ಆಮೇಲೆ 10 ಗಂಟೆಗೆ ವಿ ಹ್ಯಾವ್ ಸೇಜ್ ಆರ್ತಿ ಇವತ್ತು. ಸೊ ಅದಕ್ಕೆ ಹೋಗಬೇಕು. ಹಾಗಾಗಿ ಲೇಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ. ಸಿದ್ಧಾಂತನೇನು ಎದ್ದೇಳ್ತಾ ಇದ್ದಾನೆ. ಸೊ ರೆಡಿಯಾಗಿ ಅಲ್ಲಿ ಹೋಗೋಣ ಚಾವಡಿ ಹತ್ರ. ಇನ್ನೂ ಎದ್ಲು. ನಾನು ಹೇಳಿದ್ದೆ ನೋಡಿ ನಿಮಗೆ, ನಾವು ರೆಡಿ ಆಗೋಷ್ಟೊತ್ತಿಗೆ ಅವಳು ಎದ್ದೇಳ್ತಾಳೆ ಅಂತ. ಅವಳೆದ್ಲು. ಅವಳಿಗೂ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಾವಿಬ್ಬರು ಮಾಮ್ ಆ್ಯಂಡ್ ಡಾಟರ್ ವಿ ಆರ್ ರೆಡಿ. ಸಿಡ್ ಇಸ್ ಗೆಟಿಂಗ್ ರೆಡಿ. ಅವನು ಅಯನ್ ಮಾಡ್ಕೋತಾ ಇದ್ದಾನೆ. ಒನ್ಸ್ ಈಸ್ ರೆಡಿ ಐ ವಿಲ್ ಶೋ ಯು ಗೈಸ್. ಇವಾಗ ನಾನು ಹಾಕೊಂಡಿರೋ ಬಟ್ಟೆ
ಸ್ವಲ್ಪ ದೊಡ್ಡದಾಗಿದೆ. ಲಾಸ್ಟ್ ಟೈಮ್ ಹಾಕ್ಕೊಂಡಾಗಲೇ ಅಂದ್ಕೊಂಡಿದ್ದೆ ನಾನು ಓಕೆ ಇದನ್ನ ಆಲ್ಟರ್ ಮಾಡಿಸ್ಬೇಕು ಅಂತ. ಆಮೇಲೆ ಮರ್ತೇ ಹೋಗಿದ್ದೀನಿ ಕಂಪ್ಲೀಟಾಗಿ. ಇವಾಗ ಹಾಕೊಂಡ ಮೇಲೆ ಅಯ್ಯೋ ಶಿಟ್ ಇದು ಮರ್ತೇ ಹೋಗಿದೆ, ನಾನು ಆಲ್ಟರೇ ಮಾಡಿಸಿಲ್ಲ ಅಂತ ನೆನಪಾಯಿತು. ಬಟ್ ಐ ಥಾಟ್ ಓಕೆ ಸಮ್ಮರ್ ಅಲ್ವಾ, ಹೆಂಗೋ ಸ್ವಲ್ಪ ದೊಡ್ಡದಾಗಿದ್ರೇ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿರ್ಬೋದು ಅಂತ ಸರಿ ಅಂತ ಹಾಗೆ ಹಾಕ್ಕೊಂಡೆ. ಆಮೇಲೆ ಒನ್ಸ್ ಇಟ್ ಇಸ್ ರೆಡಿ ಐ ವಿಲ್ ಶೋ ಯು ಗೈಸ್ ಹೆಂಗೆ ಕಾಣಿಸ್ತಿದ್ದೀವಿ ಅಂತ. ರೆಡಿ, ಆಲ್ 3 ಆಫ್ ಇಸ್ ರೆಡಿ. ಈಗ ಹೇಳಿದ್ನಲ್ಲ ನಾನು ದ್ವಾರಕಾಮಾಯಿ ಆಮೇಲೆ ಚಾವಡಿಗೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಬಿಫೋರ್ ಸಿದ್ಸ್ ಮೀಟಿಂಗ್ ಸ್ಟಾರ್ಟ್ಸ್. ಸಿ ಯು. Look at these beautiful flowers. ಹೋಗ್ತಾ ಇದ್ದೀವಿ ನಾವು ರಿಸೆಪ್ಷನ್ಗೆ ಹೋಗಿ ಅಲ್ಲಿಂದ ಅವ್ರ ಟ್ರಾನ್ಸ್ಪೋರ್ಟೇಷನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅದು ಬರೀ 1 ಕಿಲೋಮೀಟ್ರ್ ಇದೆಯಂತೆ, 1 ಕಿಲೋಮೀಟರ್ ದೂರದಲ್ಲಿ. ಸೊ ನೋಡೋಣ. ಮೊಬೈಲ್ ದ್ವಾರಕಾಮಾಯಿನಲ್ಲೂ ಬಿಡಲ್ವಂತೆ, ಹಾಗಾಗಿ ಇಲ್ಲೇ ಇಟ್ಟು ಹೋಗ್ತದೆ. ದ್ವಾರಕಾಮಾಯಿ ಮತ್ತು ಚಾವಡಿ ಮುಗಿಸ್ಕೊಂಡು ಬಂದ್ವಿ. ಮಾರುತಿ ಮಂದಿರ್ಗೂ ಹೋಗಿದ್ವಿ. ಈಗ ಹೋಗಿ ಸಿದ್ಧಾಂತ್ ಅವ್ನ ಮೀಟಿಂಗಿಗೆ ರೆಡಿ ಆಗಬೇಕು. ಹಿ ಹ್ಯಾಸ್ ಮೀಟಿಂಗ್. ಅದಾದಮೇಲೆ 10 o'clock ಅರೌಂಡ್ 9:30 ವಿಲ್ ಬಿ ಬ್ಯಾಕ್. ಯಾಕಂದರೆ 10 o'clock ವಿ ಹ್ಯಾವ್ ಸೇಜ್ ಆರತಿ. ಸೊ 10 to 10:30 ಅದು ಮುಗಿಸ್ಕೊಂಡು ನೋಡೋಣ. ನಾನು ಸಿದ್ಧಾಂತಕ್ಕೆ ಹೇಳ್ತಾ ಇದ್ದೀನಿ ದ್ವಾರಕಾಮಾಯಿಗೆ ಇನ್ನೊಂದು ಸತಿ ಹೋಗಿ ಬರೋಣ, ಒಂದು 10 ನಿಮಿಷ 1/4 ಗಂಟೆ ಅಂತ. ಅವನು ಒಪ್ಕೊಂಡಿದ್ದಾನೆ. ಸೊ ಮೋಸ್ಟ್ಲಿ ಒಂದು 1/4 ಗಂಟೆ ಕೂತ್ಕೊಂಡು ನೆಮ್ಮದಿಯಾಗಿ ಬೇಡ್ಕೊಂಡು ಆಮೇಲೆ ವಾಪಸ್ ಹೋಗಬೇಕು ರೂಮ್ಗೆ. ದ್ಯಾಟ್ಸ್ ದ ಪ್ಲ್ಯಾನ್. ಈಗ ರೂಮಿಗೆ ಹೋಗಿ ಮೋಸ್ಟ್ಲಿ ನಾಯಾಂಗೆ ಸ್ವಲ್ಪ ತಿನ್ನಿಸಿ ಅವಳಿಗೆ ಡೈಪರ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಅವಳು ನ್ಯಾಪ್ ತೊಗೊಳೋಂಗಿದ್ರೆ ತೊಗೊಳಕ್ಕೆ ಬಿಡ್ತೀನಿ. ಐ ವಿಲ್ ಟ್ರೈ ಪುಟಿಂಗ್ ಹರ್ ಟು ಸ್ಲೀಪ್ ಸೊ ದ್ಯಾಟ್ ಅವಳಿಗೂ ಆಮೇಲೆ ಆರತಿಗೆ ಆರಾಮಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಇಲ್ಲಾಂದರೆ ಅವಳಿಗೂ ಕಿರಿಕಿರಿ ಆಗೋಗುತ್ತೆ ಅಂತ. ಇಲ್ಲಿ ನೋಡಿ ಸಾಯಿ ಕಾಂಪ್ಲೆಕ್ಸ್. ದಿಸ್ ಇಸ್ ದ ಹೋಲ್ ವೈಬ್ ಹಿಯರ್. Inaya. High five. Good girl. Sid is busy with his meeting. ಇವಳಿನ್ನೂ ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ಮಲ್ಕೊಳ್ಳೋಕೆ ಟ್ರೈ ಮಾಡಿದ್ಲು, ಮಲ್ಕೊಳ್ಳಿಲ್ಲ, ಆಟ ಆಡ್ಕೊಂಡು ಕೂತಿದ್ಲು. ಈಗ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಅಲ್ಲಿ ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೀಗೆ ವಾಕಿಗೆ ಕರ್ಕೊಂಡು ಬಂದೆ. ಡೈಪರ್ ತೆಗ್ದಿದ್ದೀನಿ. ಈಗ ಇನ್ನೇನು ಹೊರಡ್ತೀವಲ್ಲ, ಇಲ್ಲಿ ನೋಡಿ ಹೌ ಬ್ಯೂಟಿಫುಲ್ ರೈಟ್. ಹಾಗೆ ಇನ್ನೊಂದು ನೋಡಿ, ಆಟ ಆಡ್ಕೊಂಡು ಕೂತಿರುವಾಗ ಇಲ್ಲಿ ಕೆನ್ನೆನಲ್ಲಿ ಒಂದು
ಲೈನ್ ಥರ ಅಂದರೆ ಏನಂತಾರೆ ಬರೆ ಬಂದಂಗೆ ಆಗಿದೆ. ಏಟ್ ಮಾಡ್ಕೊಂಡಿದ್ದಾಳೆ. ಏಟ್ ಅಂದರೆ ತುಂಬ ಅಲ್ಲ, ಸುಮ್ಮನೆ ಹಿಂಗೆ ಒಂದು ಸ್ಕ್ರ್ಯಾಚ್ ಥರ ಆಗಿದೆ. ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸಿ. ಕಾಣಿಸ್ತಿದೆಯಾ ಈಗ ಲೈಟ್ ಕೆಳಗಡೆ? ಸೊ ಇಲ್ಲೇ ಸ್ವಲ್ಪ ಒಂದು 5-10 ನಿಮಿಷ ಇವಳನ್ನ ಓಡಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಕಾಲ ಕಳಿಬೇಕು. ಸೊ ದ್ಯಾಟ್ ಏನೋ ವಿ ವೋಂಟ್ ಡಿಸ್ಟರ್ಬ್ಸ್ ಇಟ್ಸ್ ಮೀಟಿಂಗ್. ಅದಾದಮೇಲೆ ಮತ್ತೆ ಹೊರಡೋಣ ದೇವಸ್ಥಾನಕ್ಕೆ. ನಾನು ಕಾಯ್ತಾ ಇದ್ದೀನಿ. ಸೊ ಹೊರಟ್ವಿ. ಸೊ ಇದು ಮೀಟಿಂಗ್ ಮುಗೀತು. ವಿ ವಾಸ್ ಸಪೋಸ್ ಟು ಗೋ ಲೀವ್ ಒಂದು 10 ನಿಮಿಷ ಮುಂಚೆನೇ, ಬಟ್ 10 ನಿಮಿಷ ಲೇಟ್ ಆಯಿತು. ಬಟ್ ಸ್ಟಿಲ್ ವಿ ಹ್ಯಾವ್ ಟೈಮ್. ಸೊ ಇವಾಗ ಹೊರಡ್ತಾ ಇದ್ದೀವಿ. ವಿಲ್ ಜಸ್ಟ್ ಗೋ ಅಟೆಂಡ್ ದ ಆರತಿ, ವಿಸಿಟ್ ದ್ವಾರಕಾಮಯಿ ಅಗೇನ್ ಆ್ಯಂಡ್ ಕಮ್ ಬ್ಯಾಕ್. ದಟ್ಸ್ ದ ಪ್ಲ್ಯಾನ್ ಫಾರ್ ನಾವು. ನೋಡೋಣ. ಅಯ್ಯಯ್ಯಪ್ಪ ಕೀ ಎತ್ಕೋ. ಊಟ ಮಾಡಿದೆ, ಅವನಿಗೆ ಬರ್ತಾ ಇದೆ. ಹಸ್ವಾ? ಇಲ್ಲ. ಇಲ್ವಾ? ನನಗೆ ಹಸುವಪ್ಪ. ನೀನಿದ್ರೆ ಹೆಂಗ ಹಸು ಆಗುತ್ತೆ? ಅಯ್ಯಯ್ಯಪ್ಪ. ಬಗ್ಗಿ ಇದೆ, ಆದರೆ ಅವರು ಡ್ರೈವರ್ ಇಲ್ಲ. ಸೊ ಇಟ್ ಇಸ್ ಕಾಲಿಂಗ್. ಬೆಸ್ಟ್. ಇವ್ರು ಬಂದು ಹೋಗಿ ಲೇಟ್ ಆಯಿತು. ಈ ಹೋಟೆಲ್ ಚೆನ್ನಾಗಿಲ್ಲ ಗುರು, ಚೆನ್ನಾಗಿಲ್ಲ. ವರ್ಸ್ಟ್ ಹೋಟೆಲ್. ಡೋಂಟ್ ಟೇಕ್ ಇನ್ ಸನ್ ಅಂಡ್ ಫ್ಯಾನ್ಸ್. ಇಟ್ಸ್ ರಿಯಲಿ ನಾಟ್ ವರ್ತ್ ಇಟ್. ಅಂದರೆ ಸರ್ವಿಸ್ ಇಸ್ ನಾಟ್ ದ್ಯಾಟ್ ಗ್ರೇಟ್. ವರ್ಸ್ಟ್. ಸೊ ಇಟ್ ಇಸ್ ಅ ಲಿಟಲ್ ಡಿಸಪಾಯಿಂಟೆಡ್. ಇವಾಗ ವಿತ್ ಆಲ್ ದ ಜಾಯ್ ಲೆಟ್ಸ್ ಗೋ ಪ್ರೇ ಟು ಸಾಯಿ. ಆರತಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆರತಿ ತುಂಬ ಚೆನ್ನಾಗಾಯಿತು. ಆದರೆ ಸ್ವಲ್ಪ ಹಿಂದೆ ಕೂತ್ಕೋಬೇಕಾಯಿತು, ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ. ಆ್ಯಂಡ್ ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿದ್ದರಿಂದ. ಆದರೂ ತುಂಬ ಚೆನ್ನಾಗಾಯಿತು. ಸಿಕ್ಕಾಬಟ್ಟೆ ಖುಷಿ ಇದೆ. ಇನ್ನೊಂದು ಒಳ್ಳೆ ನ್ಯೂಸ್ ಏನಂದರೆ, ನ್ಯೂಸ್ ಅಂತಲೂ ಅಲ್ಲ, ಇಟ್ ವಾಸ್ ಗುಡ್ ಸೈನ್ ಫ್ರಮ್ ಗಾಡ್ ಅಂತ ನಾನು ಬಿಲೀವ್ ಮಾಡ್ತೀನಿ. ದ್ಯಾಟ್ ಡ್ಯೂರಿಂಗ್ ಆರತಿ ಒಂದು ಪುಟಾಣಿ ನಾಯಿ ಮರಿ, ಅದು ಎಲ್ಲಿತ್ತೋ ಗೊತ್ತಿಲ್ಲ, ಸಡನ್ನಾಗಿ ಅದು ಬಂದು ನನ್ನ ಪಕ್ಕದಲ್ಲೇ ಇತ್ತು. ಆಮೇಲೆ ಸಿದ್ ಜೊತೆ ಇತ್ತು. ಆಮೇಲೆ ಅವನ ಹಿಂದೆ ನಿದ್ದೆ ಮಾಡಿಬಿಡ್ತು ಅಂತ ಹೇಳ್ತಾ ಇದ್ದ. ನಾನು ಅಷ್ಟು ಗಮನಿಸ್ಲಿಲ್ಲ. ಆದರೆ ಅದು ನಮ್ಮ ಜೊತೆ ಒಂದು 2-3 ನಿಮಿಷ ಅಲ್ಲಿದ್ದು ಆಮೇಲೆ ಆ ಕಡೆ ಹೋಯಿತು. ಸೊ ಇಟ್ ವಾಸ್ ವೆರಿ ನೈಸ್. ನಿಮಗೂ ಏನಾದರೂ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸಸ್ ಆಗಿದೆಯಾ? ನಿಮಗೂ ಏನಾದರೂ ಶೇರ್ ಮಾಡ್ಕೊಳಕ್ಕಿದೆಯಾ? ಇಫ್ ಎಸ್, ಕಮೆಂಟ್ ಮಾಡಿ. ಮೋಸ್ಟ್ ಪ್ರಾಬಬಲಿ ವಿಲ್ ಜಸ್ಟ್ ಹ್ಯಾವ್ ಸಮ್ ಫುಡ್ ಆ್ಯಂಡ್ ಸ್ಲೀಪ್. ಯಾಕಂದರೆ ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು. ನಾಳೆನೂ ಒಂದು ದರ್ಶನ ಇದೆ. ನಾಳೆ ಆರತಿ ಇಲ್ಲ, ನಾರ್ಮಲ್ ದರ್ಶನ ಇದೆ. ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಬೆಳಗ್ಗೆನೂ. ಆ್ಯಂಡ್ ಐ ವಾಂಟ್ ಟು ಮೇಕ್ ದ ಮೋಸ್ಟ್ ಆಫ್ ಇಟ್ ವೆನ್ ಐ ಆಮ್ ಹಿಯರ್. ಸೊ ದಟ್ಸ್ ದ ಪ್ಲ್ಯಾನ್ ಫಾರ್ ನೌ. ಊಟ ಮಾಡಿ ಮಲಗೋದು. Maybe I'll meet you guys tomorrow. Hello, good morning. It's the next day. ಟೆಂಪಲ್ಗೆ ಹೊರಟಿದ್ದೀವಿ. ಇವತ್ತು ನಮ್ಮ ಆ್ಯನಿವರ್ಸರಿ. ಸೀರೆ ಉಟ್ಟಿದ್ದೀನಿ ಇವತ್ತು. That's it. And ಹಂಗೆ ಪಾರ ಏನಾಯ. ಎಸ್, ದಿಸ್ ಇಸ್ ಅಸ್. ಆಲ್ರೆಡಿ ಲೇಟ್ ಆಗಿಬಿಡಿದೆ. ಸೊ ಸ್ವಲ್ಪ ಅರ್ಜೆಂಟಲ್ಲಿದ್ದೀವಿ. ಹೋಗ್ತಾ ಆನ್ ದ ವೇ ಮಾತಾಡೋಣ. ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಯು ಗೈಸ್ ಹೌ ವಿ ಲುಕ್. ಲಿಫ್ಟಲ್ಲಿದ್ದೀವಿ. ಬಗ್ಗಿಗೆ ಕಾಲ್ಡ್ ಫಾರ್ ಬಗ್ಗಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ನೋಡಿಕೊಂಡು ಹೋದೆ ಹೊರಡಬೇಕು ಟೆಂಪಲ್ಗೆ. ಸೊ ಇವತ್ತು ಎದ್ದ ಮೇಲೆ ಸೆಟ್ ವೆಂಟ್ ಫಾರ್ ಶಾರ್ ಫಸ್ಟ್. ಅದಾದಮೇಲೆ ನಾನು ಎದ್ದ ತಕ್ಷಣ ಇವಳು ಎದ್ಬಿಡ್ತಾಳೆ. ಸೊ ಐ ವಾಸ್ ಜಸ್ಟ್ ವೇಟಿಂಗ್. ನಿನ್ನೆನೂ ಹಾಗೆ ಆಯಿತು. ಇಲ್ಲಿ ನೋಡಿ ಹೊರಗೆ ಬಂದ್ವಿ. ಐ ಜಸ್ಟ್ ಶೋ ಯು. ನಮಸ್ತೆ. ಬಗ್ಗೆ ಆಯಾ ನಾ ಕ್ಯಾ? ಹಾಂ ಠೀಕ್. ಥ್ಯಾಂಕ್ ಯು. ಸೊ ನಿನ್ನೆನೂ ಅಷ್ಟೇ ಬೆಳಗ್ಗೆ 5 ಗಂಟೆಗೆ ಎದ್ದರೆ ರೆಡಿಯಾಗಿ ಹೊರಡೋಣ ಅಂತ ಇವಳು ತಕ್ಷಣ ಎದ್ದು ಕೂತ್ಕೊಂಡ್ಳು.
ಸೊ ಐ ವಾಸ್ ಜಸ್ಟ್ ಸ್ಲೀಪಿಂಗ್ ನೆಕ್ಸ್ಟ್ ಟು ಹರ್ ಫಾರ್ ಸಮ್ ಟೈಮ್. ಒಂದು ನನಗೆ ನಿದ್ದೆ ಹೊಟ್ಟೋಗ್ಬಿಡಿತ್ತು ಅಷ್ಟೊತ್ತಿಗೆ. ಆದರೂ ಮಧ್ಯದಲ್ಲಿ ಸುಮ್ಮನೆ ಒಂದು ಜೋಂಪ್ ಥರ ಒಂದು 10 ನಿಮಿಷ ಬಂದಿತ್ತು. ಬಟ್ ಎದ್ದೆ ಆಲ್ಮೋಸ್ಟ್ ನಾನು. ಇವಳು ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಮಲಗಲಿ ಅಂದ್ಬಿಟ್ಟು. ಬಟ್ ನಾನು ಎದ್ದ ತಕ್ಷಣ ಅವಳು ಎದ್ದು ಕೂತ್ಕೊಂಡ್ಳು. ಸಿದ್ಧಾಂತ ನೋಡ್ಕೋತಿದ್ದ. ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಅವಳಿಗೆ ಸ್ವಲ್ಪ ಡೈಪರ್ ಫ್ರೀ ಟೈಮ್ ಕೊಟ್ಟು ನಾನು ರೆಡಿಯಾಗಿ ಈಗ ಅವಳನ್ನೂ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಇದೆ ನಮಗೆ 10 ಗಂಟೆಗೆ. ಆಲ್ರೆಡಿ 9:15 ಆಗೋಗ್ಬಿಟ್ಟಿದೆ. ಸೊ ಏನು ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋಣ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ಇಟ್ ಇಸ್ ಇರಿಟೇಟೆಡ್. ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹೌದು, ಬಿಟ್ಟಿಲ್ಲ ಮಾಡೋಕ್ಕೆ. ಇವಾಗ ಬಂದ್ ಮಾಡಬೇಕು. ಸೊ ಹೆಂಗೆ ಕಾಣಿಸ್ತಿದ್ದೀವಿ? ಕಮೆಂಟ್ ಬಿಲೋ. ನೋಡಿ ಪ್ರಿಂಟೌಟು ನಮ್ಮ ಟಿಕೆಟ್ದು. ಸೊ ನಿನ್ನೆ ಆರ್ತಿದಕ್ಕೆ ನಮ್ಮ ಹತ್ರ ಪ್ರಿಂಟೌಟ್ ಇರಲಿಲ್ಲ, ಫೋನಲ್ಲಿತ್ತು. ಆಮೇಲೆ ಅವರು ಫೋನನ್ನು ಒಳಗೆ ಬಿಡಲ್ವಲ್ಲ, ಸೊ ನಮ್ಗೆ ಸೆಕ್ಯೂರಿಟಿ ಹತ್ರ ತೋರ್ಸೋಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ಪ್ರಿಂಟೌಟ್ ತೊಗೊಳ್ಳಿ ಅಂತ. ನಮಗೆ ಬೇರೆ ಸಿದ್ಧಾಂತ ಮೀಟಿಂಗ್ ಇದ್ದಿದ್ದರಿಂದ ಒಂದು 10 ನಿಮಿಷ ಡಿಲೇ ಬೇರೆ ಆಗಿತ್ತು. ವಾಶ್ರೂಮ್ ಅದು ಅಂತೆಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಅಲ್ಲಿ ಲೇಟಾಗಿ ಹೋಗುತ್ತಾ ಅಂತ ಭಯ. ಆಮೇಲೆ ಹುಡ್ಕೊಂಡು ಹೋಗಿ ಪ್ರಿಂಟೌಟ್ ತೊಗೊಂಡ್ವಿ. ಆಗ ಇದನ್ನು ತೊಗೊಂಡ್ಬಿಟ್ವಿ ಇವತ್ತದಕ್ಕೆ ಪ್ರಿಂಟೌಟ್ ಬೇಕಾಗತ್ತೋ ಅಲ್ವೋ ಗೊತ್ತಿಲ್ಲ, ಯಾಕಂದರೆ ಇದು ಬರೀ ದರ್ಶನ, ಆರತಿ ಅಲ್ಲ. ಆದರೂ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಆವಾಗಲೇ ತೊಗೊಂಡು ಬಂದಿದ್ವಿ. ಸೊ ಇವತ್ತು ಪೀಸ್ಫುಲ್. ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಅಲ್ಲಿ ಮಾಸ್ಕ್ ಇದೆಯಲ್ಲ, ಅಲ್ಲೂ ಹೋಗಿದ್ವಿ. ಆ್ಯಂಡ್ ದೇವಸ್ಥಾನಗೂ ಎಲ್ಲ ಹೋಗಿ ಬಂದ್ವಿ. ಪ್ರಸಾದ ಕ್ಯಾಬ್ ಕಾಯ್ತಾ ಇದ್ದೀವಿ. ಹಿಂಗಿದೆ ನೋಡಿ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆ ಲೈಟಾಗಿ. ಆದರೂ ನೆನ್ನೆ ಅಷ್ಟೇನು ಅನ್ನಿಸ್ತಾ ಇಲ್ಲ ಅಲ್ವಾ? ಹೌದು, ಇನ್ನೂಗೆ ಸ್ವಲ್ಪ ನಿದ್ದೆ ಬರ್ತಿದೆ. ಅದೇ ಅಫ್ಕೋರ್ಸ್. ಬಟ್ ನಿನ್ನೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಅನ್ನಿಸ್ತಿಲ್ಲ. ಈಗ ವಾಪಸ್ ರೂಮಿಗೆ ಹೋಗಿ ತಿಂಡಿ ತಿನ್ನಬೇಕು. ಇನ್ನೂ ಮಲಗಿಸ್ಬೇಕು ಅವಳು ನಿದ್ದೆ. ರೂಮಿಗೆ ಬಂದಾಯಿತು. ರೂಮ್ ಇಸ್ ಲಿಟಲ್ ಮೆಸ್ಸಿ. ಪ್ಯಾಕ್ ಮಾಡಿ ಇನ್ನು ಊಟ ಮಾಡಿಸಿ ಅವಳಿಗೆ ಕ್ಯಾಬಲ್ಲೇ ಮಲಗ್ತಾಳೆ ಆಲ್ಮೋಸ್ಟ್ಲಿ. ಸೊ ಹೊರಡಬೇಕು ನಾವು ಇನ್ನೇನು. ಯಾವ ಮಿರರಲ್ಲಿ ತೋರಿಸ್ಲಿ? ತಿಂಡಿ ಬಂತು. ಸೆಟ್ ರೆಡಿ ಆಗಾಯಿತು. ನಾನು ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಮಲಗಿದಾಳಲ್ಲಿ. ತಿಂಡಿ ತಿಂದು ರೆಡಿಯಾಗಿ ಹೊರಡಬೇಕು. ರೆಡಿ ಆಗಾಯಿತು, ಹೊರಡ್ತಾ ಇದ್ದೀವಿ. ಗಾಯತ್ರಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇನ್ನೂ ಎದ್ಲು. ಅವಳಿಗೂ ಚಪ್ಪಲೆಲ್ಲ ಹಾಕಿಬಿಟ್ಟು ಹೊರಡ್ವಿ. ಒಂದು ಬಾಟ್ಲ್ ಇಟ್ಕೊಂಡಿದ್ದೀನಿ ಆನ್ ದ ವೇ ಎಮರ್ಜೆನ್ಸಿಗೆ. ತೊಗೊಂಡ್ರು ನಾವಲ್ಲಿ ಅಟ್ಲೀಸ್ಟ್ ಟೈಮ್ ಬೇಯಿಂಗ್ ಆಗುತ್ತೆ ಅಂತ ಲಾಸ್ಟಲ್ಲಿ ಹೊರಡ್ತಾ ಇದ್ದೀವಿ. ಸಾಯಿ ಇಲ್ಲಿ ನೋಡಿ ಇವ್ರದ್ದೆ. ಐ ಥಿಂಕ್ ಐಮ್ ನಾಟ್ ಶೋರ್, ಬಟ್ ಐ ಥಿಂಕ್ ಈ ಹೋಟ್ಲ್ ಅವ್ರದ್ದೇನೆ ಅನಿಸುತ್ತೆ. ಇದೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿರೋ ಥರದ್ದು. I'll meet you guys in the next vlog. See you.